ನೋಡಿ, ನಾವು ಸಾಮಾನ್ಯವಾಗಿ ರವೆದುಪ್ಪಿಟ್ಟು ಮಾಡ್ತಾನೆ ಇರ್ತೀವಲ್ವ. ಆದರೆ ರವೆದುಪ್ಪಿಟ್ಟು ಮಾಡೋದಕ್ಕಿಂತ ಅಕ್ಕಿ ರವೆದಿಂದ ಉಪ್ಪಿಟ್ಟು ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಫ್ರೆಂಡ್ಸ್. ಬನ್ನಿ ತೋರಿಸ್ತೀನಿ. ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಹಾಗಾದರೆ ಅಕ್ಕಿ ರವೆಯಿಂದ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನಾನು ಅಕ್ಕಿ ರವೆನ ತೊಗೊಂಡಿದ್ದೀನಿ. ನೋಡಿ, ಅಕ್ಕಿ ರವೆ ತೊಗೊಂಡಿದ್ದೀನಿ. ನಾವೇನು ಮಾಡ್ತೀವಪ್ಪ ಅಂದರೆ ಅಂದರೆ ರೇಷನ್ ಅಕ್ಕಿನ ಕ್ಲೀನಾಗಿ ತೊಳೆದ್ಬಿಟ್ಟು ಬಿಸಿಲಲ್ಲಿ ಹಾಕಿ ಅದನ್ನೇ ನುಚ್ಚು ಮಾಡಿಸ್ಕೊಂಬಂದು ನಾವು ಹುರಿದ್ಬಿಟ್ಟು ಉಪ್ಪಿಟ್ಟನ್ನು ಮಾಡ್ತಿರ್ತೀವಿ. ತುಂಬ ಚೆನ್ನಾಗಾಗುತ್ತೆ, ಟ್ರೈ ಮಾಡಿ. ಇವಾಗ ಹೆಂಗಿದ್ರು ಎಲ್ಲರ ಮನೆಯಲ್ಲೂ ರೇಷನ್ ಅಕ್ಕಿ ಇದ್ದೇ ಇರುತ್ತೆ. ರೇಷನ್ ಅಕ್ಕಿ ಮತ್ತು ಚಲೋ ಅಕ್ಕಿಂದನೂ ಮಾಡ್ಬೋದು, ಆದರೆ ರೇಷನ್ ಅಕ್ಕಿಂದ ಉಪ್ಪಿಟ್ಟು ಸೂಪರಾಗಿ ಬರುತ್ತೆ. ಇವಾಗ ನಾನು ಹುರ್ಕೊತೀನಿ. ಸ್ವಲ್ಪ ನೋಡಿರಿ, ಒಂದು ಬಾಣಲೆನ ಕಾಯಕ್ಕಿಟ್ಟಿದ್ದೆ, ಅದರಲ್ಲಿ ನಾನು ಎಣ್ಣೆನ ಹಾಕ್ತಿದ್ದೀನಿ. ಎಣ್ಣೆ ಹಾಕಿ ನೀಟಾಗಿ ರವೆ ಹುರ್ಕೋಬೇಕು. ಅಕ್ಕಿನ ಹಾಕಿ ಹುರಿದ್ಬಿಟ್ಟು ನಾವು ರವೆ ಮಾಡಿಸ್ಬೋದು, ಆದರೆ ಅದು ಅಷ್ಟೊಂದು ರುಚಿ ಆಗೋದಿಲ್ಲ ಉಪ್ಪಿಟ್ಟು. ಹಾಗಾಗಿ ಫಸ್ಟಿಗೆ ನೀವೇನು ಮಾಡಬೇಕಪ್ಪ ಅಂದರೆ ಅಕ್ಕಿನ ಕ್ಲೀನಾಗಿ ತೊಳೆದು ಒಂದು 2 ದಿವಸ ಒಣ ಹಾಕಬೇಕು. ಆಮೇಲೆ ನಾವು ಈ ಥರ ನುಚ್ಚನ್ನು ಹಾಕಿಸಿ ಉಪ್ಪಿಟ್ಟು ಮಾಡುವಾಗ ಹುರ್ಕೊಂಡು ಮಾಡಬೇಕು. ಹಾಗಿದ್ರೆ ಸೂಪರಾಗಿ ಬರುತ್ತೆ. ಈಗ ನೋಡಿ, ನಾವು ಸ್ವಲ್ಪ ಎಣ್ಣೆನ ಹಾಕಿದ್ದೆ, ಎಣ್ಣೆಲಿ ರವೆ ಹುರಿತಾ ಇದ್ದೀನಿ. ಇನ್ಮೇಲೆ ಶ್ರಾವಣ ಸ್ಟಾರ್ಟ್ ಆಯಿತು ಅಂದರೆ ಮುಗೀತು ಫ್ರೆಂಡ್ಸ್. ನಮ್ಮ ಸೈಡ್ ಏನು ಮಾಡ್ತೀವಿ ಅಂದರೆ ಈ ಥರ ನುಚ್ಚು ಮಾಡಿ ಇಟ್ಕೊತೀವಿ. ಮತ್ತು ನಾವು ಇಡ್ಲಿಗೂ ಸಹಿತ ಇದನ್ನು ಬಳಸ್ತೀವಿ. ಇಡ್ಲಿ ಮಾಡ್ತೀವಲ್ಲ ಅವಾಗೂ ಸಹಿತ ಇದನ್ನು ನುಚ್ಚನ್ನು ಬಳಸ್ತೀವಿ. ನಾವು ಇಡ್ಲಿ ರವೆದ ಬದಲು ಈ ಥರ ನುಚ್ಚನ್ನು ಹಾಕಿ ನಾವು ಇಡ್ಲಿನ ಮಾಡ್ತೀವಿ ನಮ್ಮ ಸೈಡು. ಇವಾಗ ಶ್ರಾವಣ ಬಂತಂದರೆ ಕಂಟಿನ್ಯೂ ಆಗಿ 1 ತಿಂಗಳು ಜಾಸ್ತಿ ರೊಟ್ಟಿ ಮಾಡೋದಿಲ್ಲ ನಾವು. ನೋಡಿ, ಇವಾಗ ದೋಸೆ ಪಡ್ಡು ತಿಂದು ನಿಮಗೂ ಬೇಜಾರಾಗಿರುತ್ತೆ. ಅವಾಗಿನ ಥರ ಖಂಡಿತ ಟ್ರೈ ಮಾಡಿ ಅಂತ ನಿಮ್ಗೆ ತೋರ್ಸಾಕತ್ತೀನಿ. ಸ್ವಲ್ಪ ಕೆಂಪಾಗೋವರೆಗೂ ಅಷ್ಟೇ ಹುರ್ಕೊಳ್ಳಿ. ನೋಡಿ, ಇವಾಗ ರೆಡಿಯಾಗಿತ್ತಿದ್ದು. ಇದನ್ನು ನಾನು ಕೆಳಗಿಟ್ಬಿಟ್ಟು ಮತ್ತು ಇವಾಗ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳಿಬಿಡ್ತೀನಿ. ಸೇಮ್ ಟು ಸೇಮ್ ನಾವೇನು ರವೆ ಉಪ್ಪಿಟ್ಟು ಮಾಡ್ತೀವಲ್ಲ ಅದೇ ಥರನೇ, ಆದರೆ ಇದು ಟೇಸ್ಟ್ ಬೇರೆ ಆಗಿರುತ್ತೆ. ಸಖತ್ತಾಗಿ ಬರುತ್ತೆ ಟೇಸ್ಟ್ ಮಾತ್ರ. ಖಂಡಿತ ಟ್ರೈ ಮಾಡಿ ನೋಡಿ, ಬೇಕಾದರೆ ನೀವೇ ಹೇಳ್ತೀರಾ. ಮತ್ತು ನೀವು ಯಾರೆಲ್ಲ ಈ ಥರ ಉಪ್ಪಿಟ್ಟು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕೋದನ್ನು ಮರಿಬಿಡಿ. ಬನ್ನಿ ಇವಾಗ ಪಟ್ ಅಂತ ಉಪ್ಪಿಟ್ಟು ಮಾಡಿಬಿಡೋಣ. ಇಲ್ಲಿ ನೋಡಿ, ನಾನು ಇಲ್ಲಿ ಸಹಿತ ಒಂದು ಪಾತ್ರೆಯಲ್ಲಿ ಎಣ್ಣೆನ ಕಾಯಕ್ಕಿಡ್ತಾ ಇದ್ದೀನಿ. ಎಣ್ಣೆ ಕಾದಾದ್ಮೇಲೆ ಕಡಲೆಬೇಳೆ, ಒಂದು ಸ್ವಲ್ಪ ಶೇಂಗಾ ಕಾಳನ್ನು ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಕಡಲೆಬೇಳೆ ಕಲರ್ ಚೇಂಜ್ ಆಗಬೇಕು. ಶೇಂಗಾ ಕಾಳು ನಿಮಗೆ ಗೊತ್ತಾಗುತ್ತೆ, ಸ್ವಲ್ಪ ಕೆಂಪರವರೆಗೂ. ನೋಡಿ, ಇವಾಗ ಎಣ್ಣೆ ಕಾದಾದ್ಮೇಲೆ ನಾನು ಫಸ್ಟ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಬಿಸಿ ಇರುವಾಗಲೇ ತಿನ್ನಬೇಕು. ಮತ್ತು ನಿಮಗೆ ಆರಿತು ಅಂದರೂ ಸಹಿತ ನಾವು ಮತ್ತೆ ಬಿಸಿ ಮಾಡ್ಕೊಂಡು ತಿನ್ಬೋದು. ಇದು ಅಷ್ಟು ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿ ನೋಡಿ, ಇವಾಗ ಶೇಂಗಾ ಕಾಳು ಹಾಕ್ತಾಯಿದ್ದೀನಿ ಮತ್ತು ಕಡಲೆಬೇಳೆ ಹಾಕಿದ್ದೀನಿ. ಶೇಂಗಾ ಕಾಳು ನಿಮಗೆ ಜಾಸ್ತಿ ಬೇಕಾದರೆ ಜಾಸ್ತಿ ಹಾಕ್ಬೋದು, ಮತ್ತು ಕಡಲೆಬೇಳೆ ಬೇಡ ಅಂದರೆ ಸ್ಕಿಪ್ ಮಾಡಿ. ಆದರೆ ಅಕ್ಕಿ ಉಪ್ಪಿಟ್ಟು ಮಾತ್ರ ನೀವು ಕಡಲೆಬೇಳೆ ಹಾಕಿದರೆ ಟೇಸ್ಟ್ ಬರುತ್ತೆ. ಇವಾಗ ನೋಡಿ, ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಳಿ. ನಾನು ಅದೇ ರವೆಯನ್ನು ಹುರಿದಿದ್ದ ಚಮಚದಿಂದಲೇ ಫ್ರೈ ಮಾಡ್ಕೊತೀನಿ. ನೋಡಿ, ನೋಡಿ ಈ ಥರ ಕಲರ್ ಚೇಂಜ್ ಆದರೆ ಸಾಕು, ಯಾಕಂದರೆ ಅದು ಕುದಿಯುವಾಗ ಬೆಂದು ಬಿಡ್ತಾವಲ್ಲ. ಈಗ ನೋಡಿ, ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹೊರಗಡೆ ಮಳೆ ಜಾಸ್ತಿ ಇದೆ ಇವತ್ತು ಫ್ರೆಂಡ್ಸ್. ಬೆಳಗಿಂದ ಬಿಟ್ಟಿಲ್ಲ ಮಳೆ, ಹಾಗಾಗಿ ಸ್ವಲ್ಪ ಸೌಂಡು ನೆಟ್ಟಗೆ ಕೇಳ್ತಾ ಇಲ್ಲ. ನೋಡಿ, ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕಬೇಕು. ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, 1 ಟಮಾಟಿ ಹಣ್ಣು ಇವನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಾವು ಸೇಮ್ ರವೆ ಉಪ್ಪಿಟ್ಟು ಮಾಡ್ತೀವಲ್ಲ, ಬಾಂಬೆ ರವೆ ಅಂಥೇಳಿ, ಆ ರವೆ ಥರನೇ ಆಗುತ್ತೆ, ಆದರೆ ಟೇಸ್ಟ್ ಬೇರೆ ಆಗುತ್ತೆ. ಅಕ್ಕಿ ರವೆದು ಉಪ್ಪಿಟ್ಟು ಎಷ್ಟು ಟೇಸ್ಟ್ ಆಗುತ್ತೆ ಗೊತ್ತಾ ಫ್ರೆಂಡ್ಸ್. ಫಸ್ಟಿಗೆ ನನಗೂ ಇಷ್ಟನೇ ಆಗ್ತಿರ್ಲಿಲ್ಲ, ಆಮೇಲೆ 1-2-3 ಸಲ ತಿಂದೆ ನಾನು. ಎಷ್ಟು ಸಖತ್ತಾಗುತ್ತೆ ಗೊತ್ತಾ. ಹಾಗಾಗಿ ನಾವು ಇದನ್ನು ರವೆನ ಮಾಡಿಟ್ಕೊಂಡ್ಬಿಡ್ತೀವಿ. ಒಂದು ಬಾಕ್ಸ್ ಒಳಗೆ ಹಾಕಿ ಇಟ್ಕೊಂಡ್ವಿ ಅಂದರೆ ನೋಡಿ, ಏನಿಲ್ಲ ಅಂದರೂ 1 ತಿಂಗಳು ಬರುತ್ತೆ ಅದು. ಕರಿಬೇವು, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ, ಟಮಾಟಿ ಹಣ್ಣು, ಈರುಳ್ಳಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಬೇಯೋದಕ್ಕೆ ಬಿಟ್ಬಿಡಿ ಒಗ್ಗರಣೆ. ನಾನು ಮಾಡ್ತಿರ್ತೀನಿ, ನಿಮಗೂ ತೋರಿಸೋಣ ಇದು ರೆಸಿಪಿನ ಅಂತ ತೋರಿಸ್ತಾ ಇದ್ದೀನಿ. ಇನ್ಮೇಲೆ ಶ್ರಾವಣ ಬಂತಲ್ವಾ, ಶ್ರಾವಣ ಮುಗಿಯೋವರೆಗೂ ರೊಟ್ಟಿ ಕಮ್ಮಿ ಮಾಡೋದು. ತಿಂಡಿ ಮಾತ್ರ ಮಾಡಲೇಬೇಕು. ಸೋಮವಾರ, ಮಂಗಳವಾರ ಮತ್ತು ಬುಧವಾರ, ಗುರುವಾರ ಅಷ್ಟೇ ರೊಟ್ಟಿ ಮಾಡೋದು. ಭಾನುವಾರ, ವಾರದಲ್ಲಿ 3 ದಿವಸ ಅಷ್ಟೇ ರೊಟ್ಟಿ ಮಾಡೋದು. ಇಲ್ಲಿ ನೋಡಿ, ನಾನು 1.5 ಚರಿಗೆಯಷ್ಟನ್ನು ನೀರು ಹಾಕ್ತಾಯಿದ್ದೀನಿ. ಇದು ನೀರು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ, ಹಾಗಾಗಿ ನೀರನ್ನು ಜಾಸ್ತಿ ಹಾಕಿ ನೋಡಿ. ಇವಾಗೇ ನೋಡಿಬಿಟ್ಟು ಹಾಕ್ಕೊಳ್ಳಿ. ಆಮೇಲೆ ನೀವು
ಉಪ್ಪಿಟ್ಟು ಮಾಡುವಾಗ ನೀರು ಕಮ್ಮಿ ಆಗೈತಿ ಅಂತ ನೀರು ಹಾಕ್ಕೊಂಡ್ರಿ ಅಂದರೆ ನೀರಿಗಿಚ್ಚಂದರೆ ಬಸ್ಕ ಬೆಂದ್ಬಿಡುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ. ಇವಾಗಲೇ ನೋಡಿ ನಾನು 1.5 ಚರಿಗೆಯಷ್ಟು ನೀರನ್ನು ಹಾಕಿಬಿಟ್ಟು ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲನ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಮುಗೀತು ನೋಡ್ರಿ. ಇವಾಗ ಇದನ್ನು ಕುದಿಯೋದಕ್ಕೆ ಇಟ್ಬಿಡೋಣ. ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡಿ ಎಲ್ಲ ಕರಗಬೇಕಾರ್ದು. ಹಾಗಾಗಿ ಕುದಿಯೋಕೆ ಬಿಟ್ಟು ಅದು ಕುದಿಯುವಾಗ ನೋಡಿಬಿಟ್ಟು ನಾವು ಹುರ್ಕೊಂಡಿರೋ ರವಾನ ಹಾಕಬೇಕು. ಸ್ವಲ್ಪ ನೋಡಿ ಹಾಕಿ, ಯಾಕಂದರೆ ಗಂಟು ಆಗ್ಬಿಡ್ತೈತಿ. ನೋಡಿ ಇವಾಗ ನಾನು ಸ್ವಲ್ಪನೇ ಹಾಕ್ತೀನಿ. ರೇಷನ್ ಅಕ್ಕಿಂದನೇ ಮಾಡಿ ಫ್ರೆಂಡ್ಸ್, ರವೆ ಮಾತ್ರ ಸೂಪರಾಗಿ ಬರುತ್ತೆ ಉಪ್ಪಿಟ್ಟು. ನೋಡಿ ಈಗ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಒಂದು 20 ನಿಮಿಷ ಬೇಯಿಸ್ಬೇಕಿದ್ದನ್ನು ಉಪ್ಪಿಟ್ಟನ್ನು ನಾವು. ಇದಕ್ಕೆ ಒಂದು ಮುಚ್ಚಳ ಮುಚ್ಚಿ ಇಟ್ಟುಬಿಡಿ. ಒಂದು ಸ್ವಲ್ಪ ಹೊತ್ತು ಕೈಯಾಡಿಬಿಡಿ ಫ್ರೆಂಡ್ಸ್, ಯಾಕಂದರೆ ಗಂಟು ಆಗಬಾರ್ದದು. ನೋಡಿ ಈ ಥರ ಉಪ್ಪು ಮತ್ತು ಬೆಲ್ಲ ನೋಡಿ ಹಾಕ್ಕೊಳ್ಳಿ. ನೋಡಿ ಇವಾಗ ನಾನು ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಇಟ್ಬಿಡ್ತೀನಿ. ನೋಡಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ. ಎಣ್ಣೆ ಮುಂದೆ ಮಾಡಿ ಉಪ್ಪಿಟ್ಟನ್ನು ಮಾಡಿದರೆ ಸೂಪರಾಗಿ ಆಗುತ್ತೆ. ನಾವು ಮಾಡುವಂಥ ಹಳ್ಳಿ ಕಡೆ ರೆಸಿಪಿಗಳು ಇವು. ಉಪ್ಪಿಟ್ಟು ಮತ್ತು ಖಾರ ಮೆಣಸಿನ್ಕಾಯಿ ಪಲ್ಯ, ದೊಣ್ಣೆ ಮೆಣಸಿನ್ಕಾಯಿ ಪಲ್ಯ ತುಂಬ ಚೆನ್ನಾಗಿ ಮಾಡ್ತೀವಿ ಫ್ರೆಂಡ್ಸ್. ಹಾಗಾಗಿ ನಾನು ಯಾವ್ಯಾವ ವಿಡಿಯೋನ ಹಾಕ್ತೀನಿ ನಿಮಗೂ ಇಷ್ಟ ಆಗುತ್ತೆ, ನಿಮಗೂ ಹೆಲ್ಪ್ ಆಗುತ್ತೆ ಅಂತ ದಯವಿಟ್ಟು ನೋಡಿರಿ. ಪೂರ್ತಿ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ಮತ್ತು ವಿಡಿಯೋದಾಗ ಏನಾದರೂ ತಪ್ಪಿದರೆ ಕ್ಷಮಿಸ್ರಿ. ಇಲ್ಲಿ ನೋಡಿರಿ, ನಾನು ಅರ್ಧ ಒಳಕ್ಕೆ ಅಷ್ಟು ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ಲಾಸ್ಟಿಗೆ. ನೋಡಿ ಫ್ರೆಂಡ್ಸ್, ತುಂಬ ಸಖತ್ತಾಗಿತ್ತೆ. ದಯವಿಟ್ಟು ಮಿಸ್ ಮಾಡ್ಕೊಳ್ದೇನೆ ಒಂದು ಸಲ ಉಪ್ಪಿಟ್ಟನ್ನು ಟ್ರೈ ಮಾಡಿರಿ. ಮತ್ತು ನಾನು ಮಾಡಿರೋ ರೆಸಿಪಿ ಕೂಡ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿ ವಿಡಿಯೋನ ಪೂರ್ತಿ ನೋಡ್ತಾ ಇರಿ ಅಂತ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತೀರ. ಸೇಮ್ ಅದೇ ಉಪ್ಪಿಟ್ಟು ಥರ ನಾವು ಮಾಮೂಲಿ ತಿಂತೀವಲ್ಲ ಅದೇ ಉಪ್ಪಿಟ್ಟಿಗಿನ ಥರ ಆಗಿರುತ್ತೆ. ಆದರೆ ಟೇಸ್ಟ್ ಮಾತ್ರ ಬೇರೆ ಇರುತ್ತೆ. ಆದರೆ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕಿ. ನೋಡಿ ಫ್ರೆಂಡ್ಸ್, ರೆಡಿ ಆಯಿತು ಅಕ್ಕಿ ನುಚ್ಚಿನ ಉಪ್ಪಿಟ್ಟು, ಅಂದರೆ ಅಕ್ಕಿ ರವೆದು ಉಪ್ಪಿಟ್ಟು. ಟ್ರೈ ಮಾಡ್ತೀರಲ್ವಾ? ಮತ್ತು ಟ್ರೈ ಮಾಡಿರಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ. ಮತ್ತು ಏನಾದರೂ ತಪ್ಪಿದ್ರೆ ಕ್ಷಮಿಸ್ರಿ ಅಂತ ಮತ್ತೊಮ್ಮೆ ಕೇಳ್ಕೊತೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ವಿಡಿಯೋಗೆ ಸಪೋರ್ಟ್ ಮಾಡಿರಿ. ಬಿಸಿ ಆಗಿರುವಂತಹ ಉಪ್ಪಿಟ್ಟು ರೆಡಿ ಆಗೈತಿ. ಇದಕ್ಕೆ ನಾವು ಕೊಬ್ಬರಿ ಚಟ್ನಿ ಮಾಡ್ಕೊತೀವಿ ರೀ, ಅಕ್ಕಿ ನುಚ್ಚಿನ ಉಪ್ಪಿಟ್ಟಿಗೆ. ಇಲ್ಲಾಂದರೆ ಶೇಂಗಾ ಚಟ್ನಿನಾದರೂ ಹಚ್ಕೊಂಡು ತಿಂತೀವಿ. ನಿಮ್ಗೆ ಯಾವ್ದು ಲೈಕ್ ಆಗುತ್ತಲ್ಲ ಅದನ್ನು ಮಾಡಿಕೊಂಡು ಒಂದು ಸಲ ಟೇಸ್ಟ್ ನೋಡಿರಿ. ಕೆಲವೊಬ್ಬರು ಮಾಡ್ತಾರೆ, ಕೆಲವೊಬ್ಬರು ಮಾಡೋದಿಲ್ಲ. ಹಾಗಾಗಿ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಲೇಬೇಕು, ಯಾಕಂದರೆ ಅಷ್ಟು ಚೆನ್ನಾಗಾಗುತ್ತೆ ಉಪ್ಪಿಟ್ಟು. ಖಂಡಿತ ಮಕ್ಕಳು ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ. ಒಂದು ಸಲ ಟ್ರೈ ಮಾಡಿ ನೋಡಿರಿ, ಮಾಡಿಕೊಡ್ರಿ ಮಕ್ಕಳಿಗೆ. ಖಂಡಿತ ತಿಂದೇ ತಿಂತಾರೆ. ನೀವು ಲಂಚ್ ಬಾಕ್ಸ್ಗೂ ಕಟ್ಬೋದು ಮಕ್ಕಳಿಗೆ. ತಿಂಡಿ ಮಾಡೋಕ್ಕೆ ಬೇಜಾರಾದಾಗ ಈ ಥರ ಅಕ್ಕಿ ನುಚ್ಚಿನ ಉಪ್ಪಿಟ್ಟನ್ನು ಮಾಡಿಕೊಂಡು ತಿನ್ನಿರಿ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೀನಿ. ನೋಡಿರಿ, ಇನ್ಮೇಲೆ ಶ್ರಾವಣ ಸ್ಟಾರ್ಟ್ ಆಯ್ತಲ್ವ, ಏನಾದರೂ ಮಾಡ್ತಾನೆ ಇರಬೇಕು. ಅವಾಗ ಇದನ್ನು ಟ್ರೈ ಮಾಡಿ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಆದರೆ ನಾನು ವಿಡಿಯೋ ನೋಡಿ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಹೇಗಿತ್ತು ಉಪ್ಪಿಟ್ಟು ಅಂತಲೂ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟನ್ನು ಹಾಕಿರಿ. ಎಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ರೀ ಫ್ರೆಂಡ್ಸ್. ಬಾಯ್.